ಹಾಯ್ ಫ್ರೆಂಡ್ಸ್, ಗಂಗಾ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು MS Excel ಕ್ವಶನ್ ಆ್ಯಂಡ್ ಆನ್ಸರ್ಸ್ 8 ವಿತ್ ಎಕ್ಸ್ಪ್ಲನೇಷನ್. ಬನ್ನಿ ಕ್ವಶನ್ ಆನ್ಸರ್ಸ್ ಯಾವ್ಯಾವ ಇದಾವೆ ಅಂತ ನೋಡೋಣ. ಫಸ್ಟ್ ಒನ್, ಯು ಕ್ಯಾನ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮೆಥಡ್ 2. ಆಪ್ಷನ್ ಎ, ಕಾಪಿ ಸೆಲ್ ಕಂಟೆಂಟ್ಸ್. ಬಿ, ಮೂವ್ ಸೆಲ್ ಕಂಟೆಂಟ್ಸ್. ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಏನು ಯೂಸ್ ಆಗುತ್ತೆ ಅದು ಈ ಮೆಥಡ್ ಅಂತಂದರೆ ಕಾಪಿ ಸೆಲ್ ಕಂಟೆಂಟ್ಸ್, ಬಿ ಮೂವ್ ಸೆಲ್ ಕಂಟೆಂಟ್ಸ್. ಇವೆರಡೂ ಯೂಸ್ ಆಗುತ್ತೆ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇನ್ ಎಕ್ಸೆಲಲ್ಲಿ ಮಾಡಿದಾಗ. ಸೊ ಕಾಪಿ ಸೆಲ್ ಕಂಟೆಂಟ್ಸ್ ಅಂದರೆ ಸೆಲ್ಲಲ್ಲಿರೋ ಕಂಟೆಂಟನ್ನು ಕಾಪಿನೂ ಮಾಡ್ಬೋದು. ನೆಕ್ಸ್ಟ್ ಮೂವ್ ಸೆಲ್ ಕಂಟೆಂಟ್ಸ್ ಅಂದರೆ ನೆಕ್ಸ್ಟ್ ಸೆಲ್ಗೆ ಮೂವ್ನು ಮಾಡ್ಬೋದು. ಆನ್ಸರ್ ಎರಡೂ ಕರೆಕ್ಟ್, ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟು ಸೆಕೆಂಡ್ ಒನ್, ಇಟ್ ಈಸ್ acceptable to let long text flow into adjacent cells in a worksheet when. Answer, no data will be entered in adjacent cells. Adjacent cells ಅಲ್ಲಿ ಡಾಟಾ ಎಂಟ್ರಿ ಆಗಲ್ಲ. ಸೊ no data will be entered in the adjacent cells. Okay, you can drag and drop method 2. Next, third one, the paste special command lets you copy and paste. Answer, the resulting values of formula instead of the actual formula. Paste and special commands lets you copy and paste ಅಂದ್ರೆ the resulting value of formula instead of actual ಫಾರ್ಮುಲಾದ ಬದಲು ಬರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಟು ಇನ್ಸರ್ಟ್ 3 ಕಾಲಮ್ಸ್ ಬಿಟ್ವೀನ್ ಡಿ ಆ್ಯಂಡ್ ಡಿ ನೀವು ಡಿ ಮತ್ತು ಇ ಮಧ್ಯೆ ಕಾಲಮನ್ನು ಇನ್ಸರ್ಟ್ ಮಾಡಬೇಕಂದ್ರೆ ನೀವು ಸೆಲೆಕ್ಟ್ ಯಾವ್ದು ಮಾಡಬೇಕು ಅಂತ ಕೇಳಿದ್ರೆ ಸೆಲೆಕ್ಟ್ ಇ ಎಫ್ ಆ್ಯಂಡ್ ಜಿ. ಓಕೆ, ಸೆಲೆಕ್ಟ್ ಇ ಎಫ್ ಆ್ಯಂಡ್ ಜಿ. ದ ಪೇಸ್ಟ್ ಸ್ಪೆಷಲ್ ಕಮ್ಯಾಂಡ್ ಲೆಟ್ಸ್ ಯು ಕಾಪಿ ಆ್ಯಂಡ್ ಪೇಸ್ಟ್. ಆನ್ಸರ್, ದ ರಿಸಲ್ಟಿಂಗ್ ವ್ಯಾಲ್ಯೂಸ್ ಆಫ್ ಫಾರ್ಮುಲಾ ಇನ್ಸ್ಟೆಡ್ ಆಫ್ ಆ್ಯಕ್ಚುಯಲ್ ಫಾರ್ಮುಲಾ. ಓಕೆ, ನಿಜವಾದ ಫಾರ್ಮುಲಾ ಬಿಟ್ಟು ಅದು ರಿಸಲ್ಟಿಂಗ್ ವ್ಯಾಲ್ಯೂಸ್ ಆಫ್ ಫಾರ್ಮುಲಾ ಇನ್ಸ್ಟೆಡ್ ಆಫ್ ದ ಆ್ಯಕ್ಚುಯಲ್ ಫಾರ್ಮುಲಾ. ನೆಕ್ಸ್ಟು ಫಿಫ್ತ್ ಒನ್, ಸರ್ಕ್ಯುಲರ್ ರೆಫರೆನ್ಸ್ ಈಸ್ ಡ್ಯಾಶ್. A formula that either directly or indirectly depends on itself. Circular reference ಅಂದ್ರೆ ಏನಂದ್ರೆ ಫಾರ್ಮುಲಾ ದ್ಯಾಟ್ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಇಟ್ಸೆಲ್ಫ್. ಫಾರ್ಮುಲಾ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅದ್ರ ಮೇಲೆ ಅವಲಂಬಿತವಾಗಿರ್ತದೆ. ಸಿಕ್ಸ್ತ್ ಒನ್, ವೆನ್ ಯು ಕಾಪಿ ಫಾರ್ಮುಲಾ, ಎಕ್ಸೆಲ್ ಎಡಿಟ್ ಸೆಲ್ ರೆಫರೆನ್ಸ್ in the newly copied formula. When you copy a formula ಅಂದ್ರೆ Excel edits cell reference in the newly copied formula. Okay, next seventh one, you can select a single range of cell by dragging over the desired cells. Okay, dragging over the desired cells. Circular reference is a formula that either directly or indirectly depends on itself. Next, sixth one, when you copy a formula, Excel edits cell reference in the newly copied formula. Excel edit ಮಾಡ್ತಾ ಇದ್ರೆ newly copied formula. Okay, seventh one, you can select single range of cell by, ನೀವು ಸಿಂಗಲ್ ರೇಂಜ್ ಆಫ್ ಸೆಲ್ ಅನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ಡ್ರ್ಯಾಗಿಂಗ್ ಓವರ್ ದ ಡಿಸೈರ್ ಸೆಲ್ಸ್. ಯಾವ ಸೆಲ್ಸ್ ಇರುತ್ತಲ್ಲ ಅದ್ರ ಮೇಲೆ ಡ್ರ್ಯಾಗ್ ಮಾಡಬೇಕು. ನೆಕ್ಸ್ಟ್ ಏಟ್ತ್ ಒನ್, ಯು ಕ್ಯಾನ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಟು ಎಂಬೆಡೆಡ್ ಎಕ್ಸೆಲ್ ವರ್ಕ್ಶೀಟ್ ಇನ್ ವರ್ಕ್ ಡಾಕ್ಯುಮೆಂಟ್. You can drag and drop embedded Excel worksheet in Word document by dragging a range of Excel data to the Word button on the taskbar while pressing Control key. Answer ಏನಂದ್ರೆ you can drag and drop to embedded Excel worksheet in a Word document. Answer, by dragging a range of Excel data to the Word button on the taskbar while pressing Control key. Ninth one, to drag selected range of data to another worksheet in the same workbook, use answer Alt key. Okay, to drag select range of data another worksheet, to drag select range of data to another select range of data another worksheet in the same workbook is use ನೀವು Alt ಕೀಯನ್ನು ಪ್ರೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 10th one, when you group ವರ್ಕ್ಶೀಟ್, ನೀವು ಯಾವಾಗ ವರ್ಕ್ಶೀಟನ್ನು ಗ್ರೂಪ್ ಮಾಡ್ತೀರಾ. ಓಕೆ, ಯು ಪ್ರಿಂಟ್ ಮೋರ್ ದೆನ್ ಒನ್ ವರ್ಕ್ಶೀಟ್ ಆ್ಯಟ್ ಎ ಟೈಮ್. ನೀವು ಒಂದಕ್ಕಿಂತ ಹೆಚ್ಚು ವರ್ಕ್ಶೀಟನ್ನು ಪ್ರಿಂಟ್ ಮಾಡೋ ಟೈಮಿಗೆ. ನೆಕ್ಸ್ಟು ಬಿ, ಯು ಕ್ಯಾನ್ ಎಂಟರ್ ಕಾಮನ್ ಡಾಟಾ ಫಾರ್ಮ್ಯಾಟ್ಸ್ ಆ್ಯಂಡ್ ಫಾರ್ಮುಲಾಸ್ ಆನ್ ಮಲ್ಟಿಪಲ್ ವರ್ಕ್ಶೀಟ್ ಆ್ಯಟ್ ಒನ್ ಟೈಮ್. ಯು ಕ್ಯಾನ್ ಎಂಟರ್ ಕಾಮನ್ ಡಾಟಾ ಫಾರ್ಮ್ಯಾಟ್ಸ್ ಆ್ಯಂಡ್ ಫಾರ್ಮುಲಾಸ್ ಆನ್ ನೀವು ಕಾಮನ್ ಡಾಟಾನಾಗಲಿ ಫಾರ್ಮ್ಯಾಟ್ಸ್ ಆ್ಯಂಡ್ ಫಾರ್ಮುಲಾಸ್ ಮಲ್ಟಿಪಲ್ ವರ್ಕ್ಶೀಟ್ನಲ್ಲಿ ಎಂಟ್ರಿ ಮಾಡ್ತಾಯಿದ್ರೆ ಆ್ಯಟ್ ಒನ್ ಟೈಮ್. ಓಕೆ, ಅದನ್ನು ಕರೆಕ್ಟು. ಆನ್ಸರ್ ಎ ಆ್ಯಂಡ್ ಬಿ. ಓಕೆ, ವೆನ್ ಯು ಗ್ರೂಪ್ ವರ್ಕ್ಶೀಟ್ ಅಂದರೆ ಯು ಕ್ಯಾನ್ ಪ್ರಿಂಟ್ ಮೋರ್ ದೆನ್ ಒನ್ ವರ್ಕ್ಶೀಟ್ ಆ್ಯಟ್ ಎ ಟೈಮ್. ಎ. ಆಪ್ಷನ್ ಬಿ, ಯು ಕ್ಯಾನ್ ಎಂಟರ್ ಕಾಮನ್ ಡಾಟಾ ಫಾರ್ಮ್ಯಾಟ್ಸ್ ಆ್ಯಂಡ್ ಫಾರ್ಮುಲಾಸ್
ಆನ್ ಮಲ್ಟಿಪಲ್ ವರ್ಕ್ಶೀಟ್ ಆ್ಯಟ್ ಒನ್ ಟೈಮ್. ಮಲ್ಟಿಪಲ್ ವರ್ಕ್ಶೀಟ್ನಲ್ಲಿ ಒನ್ ಟೈಮ್ ಎಂಟ್ರಿ ಮಾಡಬೇಕಾದ್ರೆ ಓಕೆ. ಡಾಟಾ ಎಂಟ್ರಿ ಡಾಟಾ ಫಾರ್ಮುಲಾಸ್ ಎಲ್ಲ ಮಾಡಬೇಕಾದ್ರೆ ಓಕೆ. ಇವೆರಡು ಕರೆಕ್ಟು. ನೆಕ್ಸ್ಟ್, ವೆನ್ ಯು ಕಾಂಟ್ ಗ್ರೂಪ್ ವರ್ಕ್ಶೀಟ್, ನೀವು ಯಾವಾಗ ವರ್ಕ್ಶೀಟನ್ನು ಗ್ರೂಪ್ ಮಾಡೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಎಂಟರ್ ವೇರಿಯಬಲ್ ಡಾಟಾ ಆನ್ ಮಲ್ಟಿಪಲ್ ವರ್ಕ್ಶೀಟ್ ಎಟ್ ಎ ಟೈಮ್. ನೀವು ವೇರಿಯಬಲ್ ಡಾಟಾ ಬೇರೆ ಬೇರೆ ಡಾಟಾಗಳನ್ನು ಮಲ್ಟಿಪಲ್ ವರ್ಕ್ಶೀಟ್ನಲ್ಲಿ ಎಂಟರ್ ಮಾಡಿದಾಗ ಯು ಕಾಂಟ್ ಗ್ರೂಪ್ ಓಕೆ. ವೆನ್ ಯು ಕಾಂಟ್ ಗ್ರೂಪ್ ವರ್ಕ್ಶೀಟ್ ಅಂತ ಕೇಳಿದ್ರೆ ಯು ಕ್ಯಾನ್ ಎಂಟರ್ ಅ ವೇರಿಯಬಲ್ ಡಾಟಾ ಆನ್ ಮಲ್ಟಿಪಲ್ ವರ್ಕ್ಶೀಟ್ ಎಟ್ ಎ ಟೈಮ್ ಓಕೆ. ಮಲ್ಟಿಪಲ್ ವರ್ಕ್ಶೀಟ್ ಎಟ್ ಎ ಟೈಮ್ ಯು ಕ್ಯಾನ್ ಎಂಟರ್ ವೇರಿಯಬಲ್ ಡಾಟಾ, ಬೇರೆ ಬೇರೆ ಡಾಟಾನ ಮಲ್ಟಿಪಲ್ ವರ್ಕ್ಶೀಟಲ್ಲಿ ಎಂಟ್ರಿ ಮಾಡಿದಾಗ ಎಟ್ ಎ ಟೈಮ್. ನೆಕ್ಸ್ಟ್ 11th ಒನ್, ವೆನ್ ಆಲ್ ನಂಬರ್ ಬಿಟ್ವೀನ್ 0 and 100 ಇನ್ ಅ ರೇಂಜ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ರೆಡ್ ಕಲರ್ ಅಪ್ಲೈ. 0ದಿಂದ 100 ರೇಂಜ್ ನಂಬರು ರೆಡ್ ಕಲರ್ ಅಪ್ಲೈ ಮಾಡಬೇಕು. ಯಾವಾಗ ಅಂತಂದು ಆನ್ಸರ್ ಅಪ್ಲೈ ಕಂಡೀಷನ್ ಫಾರ್ಮೇಟಿಂಗ್ ಕಾಮನ್ ಆನ್ ಫಾರ್ಮೇಟ್ ಮೆನ್ಯೂ. When all the number between 0 and 100 in a range should be displayed in red color, apply condition formatting common on format menu. Answer ಏನಂದ್ರೆ apply condition formatting common on format menu. Next 12th one, you can check the conditions against when applying condition formatting. Answer A cell value, B formula. ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ ಸೆಲ್ ವ್ಯಾಲ್ಯೂ, ಬಿ ಫಾರ್ಮುಲಾ. ಆನ್ಸರ್ ಬೋತ್ ಎ ಆ್ಯಂಡ್ ಬಿ ಓಕೆ. ಯು ಕ್ಯಾನ್ ಚೆಕ್ ಕಂಡೀಷನ್ಸ್ ಅಗೇನೆಸ್ಟ್ ವೆನ್ ಅಪ್ಲೈಯಿಂಗ್ ಕಂಡೀಷನ್ ಫಾರ್ಮೇಟಿಂಗ್. ಆಪ್ಷನ್ ಎ ಸೆಲ್ ವ್ಯಾಲ್ಯೂ, ಬಿ ಫಾರ್ಮುಲಾ. ಆನ್ಸರ್ ಬೋತ್ ಎ ಆ್ಯಂಡ್ ಬಿ ಎರಡೂ ಕರೆಕ್ಟು ಓಕೆ. ಯು ಕ್ಯಾನ್ ಚೆಕ್ ದ ಕಂಡೀಷನ್ ಅಗೇನೆಸ್ಟ್ ವೆನ್ ಅಪ್ಲೈಯಿಂಗ್ ಕಂಡೀಷನ್ ಫಾರ್ಮೇಟಿಂಗ್ ಅಂದ್ರೆ ಎ ಸೆಲ್ ವ್ಯಾಲ್ಯೂ ಕರೆಕ್ಟು, ಫಾರ್ಮುಲಾನು ಕರೆಕ್ಟು. ಸೊ ಆನ್ಸರ್ ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟ್ 13th ಒನ್, the number in our worksheet look like this 1000, you want to them look like the $1000. How can you accomplish this? The number in our worksheet look like this 1000, you want to them look like this $1000. How you can accomplish? ನಿಮ್ಮ ವರ್ಕ್ಶೀಟಲ್ಲಿರುವ ಇರುತ್ತೆ 1000 ಅಂತ ಇರುತ್ತೆ, ಅದನ್ನು $1000 ಮಾಡಬೇಕಂದ್ರೆ ನೀವು ಹೇಗೆ ಮಾಡ್ತೀರಾ ಅಂದ್ರೆ ಕ್ಲಿಕ್ ಆನ್ ದ ಕರೆನ್ಸಿ ಸ್ಟೈಲ್ ಬಟನ್ ಆನ್ ಫಾರ್ಮೇಟಿಂಗ್ ಟೂಲ್ ಬಾರ್. ಕ್ಲಿಕ್ ಆನ್ ದ ಕರೆನ್ಸಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮೇಟಿಂಗ್ ಟೂಲ್ ಬಾರ್ ಓಕೆ. ಕ್ಲಿಕ್ ಆನ್ ದ ಕರೆನ್ಸಿ ಸ್ಟೈಲ್ ಬಟನ್ ಆನ್ ಫಾರ್ಮೇಟಿಂಗ್ ಟೂಲ್ ಬಾರ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಕರೆನ್ಸಿ ಸ್ಟೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಅದು ಫಾರ್ಮೇಟಿಂಗ್ ಟೂಲ್ ಬಾರ್ನಲ್ಲಿ ಓಕೆ. 14th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಯಾವುದು ಅಂದ್ರೆ $A, $1. ಯಾವುದು $A ಮತ್ತು $1 ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ನೆಕ್ಸ್ಟ್ 15th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಹೌ ಟು ಸೆಲೆಕ್ಟ್ ಆಲ್ ದ ಸೆಲ್ಸ್ ಇನ್ ಅ ಸಿಂಪಲ್ ಕಾಲಮ್. 15th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಹೌ ಟು ಸೆಲೆಕ್ಟ್ ಆಲ್ ದ ಸೆಲ್ಸ್ ಇನ್ ಅ ಸಿಂಪಲ್ ಕಾಲಮ್. Left click on the gray column title button okay. Which of the following describe how to select all the cells in a simple column. Simple column ಅಲ್ಲಿ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿದರೆ ಲೆಫ್ಟ್ ಕ್ಲಿಕ್ ಮಾಡಿ ಗ್ರೇ ಕಾಲಮ್ ಟೈಟಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ. ನೆಕ್ಸ್ಟ್ 16th ಒನ್, ಹೈಪರ್ ಲಿಂಕ್ ಕ್ಯಾನ್ ಬಿ ಅ ಸ್ಪೆಷಲ್ ಶೇಪ್ಸ್ ಲೈಕ್ ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸ್, ಬಿ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಲೈಕ್ ರೆಕ್ಟ್ಯಾಂಗಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಸಿ ಪಿಕ್ಚರ್ಸ್. ಆನ್ಸರು ಆಲ್ ಆಫ್ ದಿ ಅಬೋ. ಹೈಪರ್ ಲಿಂಕ್ ಏನೇನು ಮಾಡ್ತಾನೆ, ಸ್ಪೆಷಲ್ ಶೇಪ್ಸ್, ಸ್ಟಾರ್ಸ್, ಬ್ಯಾನರ್ಸ್ ಮಾಡ್ಬೋದು. ನೆಕ್ಸ್ಟು ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಲೈಕ್ ರೆಕ್ಟ್ಯಾಂಗಲ್, ವ್ಯಾಲ್ಯೂಸ್ ಮಾಡ್ಬೋದು, ಪಿಕ್ಚರ್ಸ್ ಓಕೆ. ಆನ್ಸರ್ ಏನು ಡಿ ಆಲ್ ಆಫ್ ದಿ ಅಬೋ ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಹೌ ಟು ಸೆಲೆಕ್ಟ್ ಆಲ್ ದ ಸೆಲ್ಸ್ ಇನ್ ಸಿಂಪಲ್ ಕಾಲಮ್. ಎಲ್ಲ ಸೆಲ್ಸನ್ನು ನೀವು ಸಿಂಪಲ್ ಆಗಿ ಕಾಲಮಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ, ಲೆಫ್ಟ್ ಕ್ಲಿಕ್ ಆನ್ ದ ಗ್ರೇ ಕಾಲಮ್ ಟೈಟಲ್ ಬಟನ್ ಓಕೆ. ನೆಕ್ಸ್ಟ್ 17th ಒನ್, ವಿಚ್ ಆಫ್ ದೀಸ್ ಅ ಕ್ವಿಕ್ ವೇ ಟು copy formatting from one selected cell to other cells on the same worksheet okay. Which of these quick way to copy formatting, ಕಾಪಿ ಮಾಡೋದು ಹೇಗೆ, ಫಾರ್ಮೇಟ್ ಇದು ಮಾಡಿ ಸೆಲೆಕ್ಟೆಡ್ ಸೆಲ್ ಟು ಒಂದು ಸೆಲೆಕ್ಟೆಡ್ ಸೆಲ್ ಇರ್ತದೆ, ಅದ್ರ ಜೊತೆಗೆ ಇನ್ನೂ 2 ಸೆಲ್ ಜೊತೆ ಹೆಂಗೆ ಮಾಡಬೇಕು ಸೇಮ್ ವರ್ಕ್ಶೀಟ್ ಮೇಲೆ ಅಂತ ಕೇಳ್ತಾರೆ. ಕ್ಲಿಕ್ ಫಾರ್ಮೇಟ್ ಪೇಂಟರ್ ಆನ್ ದ ಫಾರ್ಮೇಟಿಂಗ್ ಟೂಲ್ ಬಾರ್ ಟ್ವೈಸ್, ದೆನ್ ಕ್ಲಿಕ್ ಈಚ್ ಸೆಲ್ ಯು ವಾಂಟ್ ಟು ಕಾಪಿ ಫಾರ್ಮೇಟಿಂಗ್ ಟು ಓಕೆ. ವಿಚ್ ಆಫ್ ದೀಸ್ ಕ್ವಿಕ್ ವೇ ಟು ಕಾಪಿ ಫಾರ್ಮೇಟಿಂಗ್, ಯಾವುದು ಕ್ವಿಕ್ ವೇ ಇದೆ ಕಾಪಿ ಫಾರ್ಮೇಟ್ ಮಾಡಲಿಕ್ಕೆ, ಸೆಲೆಕ್ಟೆಡ್ ಸೆಲ್ ಟು ಅದರ್ ಸೆಲ್ಸ್
ಆನ್ ದ ಸೇಮ್ ವರ್ಕ್ಶೀಟ್. ಸೆಲೆಕ್ಟ್ ಸೆಲ್ ಟು ಅದರ್ ಸೆಲ್ಸ್. ಒಂದೇ ವರ್ಕ್ಶೀಟಲ್ಲಿ ಸೆಲೆಕ್ಟ್ ಸೆಲ್ನಿಂದ ಇನ್ನೊಂದು ಸೆಲ್ಗೆ ಹೇಗೆ ಮಾಡಬೇಕು ಅಂದ್ರೆ ಕ್ಲಿಕ್ ಫಾರ್ಮ್ಯಾಟ್ ಪೇಂಟರ್ ಆನ್ ದ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ twice, then click each cell you want to copy the formatting to. Next 18th one, tab scroll buttons are placed on Excel screen towards the button left corner. 18th one, tab scroll buttons are placed on Excel screen. Excel screen ನಲ್ಲಿ tab scroll button ಎಲ್ಲಿದೆ ಅಂದ್ರೆ towards the left button. Okay, 19th one, documentation should be include a destination users of the output data, B source of input data, C information on the purpose of the workbook. Documentation should be include. documentation ಅಲ್ಲಿ ಏನೇನು ಇರುತ್ತೆ ಅಂದರೆ ಡೆಸ್ಟಿನೇಷನ್ ಯೂಸರ್ಸ್ ಆಫ್ ದ ಔಟ್ಪುಟ್ ಡಾಟಾ. ಓಕೆ, ಔಟ್ಪುಟ್ ಡಾಟಾ ಇರುತ್ತೆ. ಸೋರ್ಸ್ ಆಫ್ ಇನ್ಪುಟ್ ಡಾಟಾ ಇರುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಆನ್ ದ ಪರ್ಪಸ್ ಆಫ್ ದ ವರ್ಕ್ಬುಕ್ಕಿಂದ ಏನು ಪರ್ಪಸ್ ಅದ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಆನ್ಸರ್ ಏನು? ಇದೆಲ್ಲವೂ ಕರೆಕ್ಟು. ಆಲ್ ಆಫ್ ದಿ ಅಬೋ. ಡಾಕ್ಯುಮೆಂಟೇಷನ್ ಶುಡ್ ಬಿ ಇನ್ಕ್ಲೂಡ್ ಏನೇನಿರುತ್ತೆ ಅಂದರೆ ಡೆಸ್ಟಿನೇಷನ್ ಆಫ್ ಯೂಸರ್ಸ್ ಆಫ್ ದ ಔಟ್ಪುಟ್ ಡಾಟಾ. ಓಕೆ, ಡೆಸ್ಟಿನೇಷನ್ ಆಫ್ ಯೂಸರ್ಸ್ ಆಫ್ ದ ಔಟ್ಪುಟ್ ಡಾಟಾ, ಸೋರ್ಸ್ ಆಫ್ ಇನ್ಪುಟ್ ಡಾಟಾ, ಥರ್ಡ್ ಒನ್ ಇನ್ಫಾರ್ಮೇಷನ್ ಆನ್ ದ ಪರ್ಪಸ್ ಆಫ್ ಇದು ಎಲ್ಲ. ಓಕೆ, ಡಿ. ನೆಕ್ಸ್ಟ್ 20th, ದ ಡಿಫಾಲ್ಟ್ ಹೆಡರ್ ಫಾರ್ ವರ್ಕ್ಶೀಟ್ ಈಸ್ A your name, B the data and time, C the sheet tab name. ಇದು ಯಾವುದು ಅಲ್ಲ. the default header for the worksheet is option A your name, B the date and time, C the sheet tab name. ಸೊ ಆನ್ಸರ್ ಏನು? ಇದು ಯಾವುದು ಅಲ್ಲ, ನನ್ ಆಫ್ ದಿ ಅಬೋ. ಡಿಫಾಲ್ಟ್ ಹೆಡರ್ ಫಾರ್ ವರ್ಕ್ಶೀಟ್ ಈಸ್, ಹೆಡರಲ್ಲಿ ಇದು ಯಾವುದೂ ಇರಲ್ಲ. ಓಕೆ, ಯುವರ್ ನೇಮ್, ಡೇಟ್ ಆ್ಯಂಡ್ ಟೈಮ್, ದ ಶೀಟ್ ಟ್ಯಾಬ್ ನೇಮ್, ಇದು ಯಾವುದೂ ಇರಲ್ಲ. ಆನ್ಸರ್ ಏನು? ನನ್ ಆಫ್ ದಿ ಅಬೋ. ಓಕೆ, ಏನು ಆನ್ಸರ್? ನನ್ ಆಫ್ ದಿ ಅಬೋ, ಯಾವುದೂ ಬರಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.